ಏನೇ ಸರೋಜಿ, ಈ ಕೆಂಪಿ ಮುಂಡೆ ನಮ್ಗೆ ಎಲ್ಲ ಊರ್ ಜನದ ಮುಂದೆ ಅವಮಾನ ಮಾಡಕ್ಬಿಟ್ಲಲ್ಲೇ. ಈ ಕೆಟ್ಟ ನನ್ ಸೌತಿ. ಈ ಮುಂಡೆ ಸುಮ್ಮನೆ ಬಿಟ್ಟನ ನಾನು. ಏನಾರ ಮಾಡಿ ಆ ಮುಂಡೆಗೆ ಅವಮಾನ ಮಾಡ್ಲೇಬೇಕು ಕಣ್ಣಿ. ಕಣೆ ಕಳಕ, ಆ ಮುಂಡೆ ಸುಮ್ಮನೆ ಬಿಡಬಾರ್ದು. ಅಲ್ಲ ನಮ್ಗೆ ಒಂದು ಕುಂಬಳಕಾಯಿಗೆ ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬಿಟ್ಲಲ್ಲ. ಹಾ, ಏನು ಕುಂಬಳಕಾಯಿ ನೋಡ್ತೀನಿ ಇದೇ ಚಿನ್ನ ಕದಿದ್ವು ಬೆಳ್ಳಿ ಕದಿದ್ವು ಅವ್ರ ಮನೆ ಒಳಗೆ ದುಡ್ಡು ಕದಿದ್ವು. ಒಂದು ಕುಂಬಳಕಾಯಿಗೆ ದಂಡ ಹಾಕ್ಸ್ಬಿಟ್ಲಲ್ಲ ಊರ್ ಜನದ ಮುಂದೆ. ಊರೊಳಗೆ ತಲೆ ಎತ್ಕೊ ಓಡಾಡಕದೇನಕ್ಕ ಈಗ ಊರಲ್ಲಿ ಎಲ್ಲಾರು ನೀವೇ ಕದಿಯಕ್ ಹೋಗಿದ್ರಿ ನೀವೇ ಕದಿಯಕ್ ಹೋಗಿದ್ರಿ ಅಂತ ಕೇಳ್ತಾರೆ. ಎಂತ ಕೆಲಸ ಮಾಡ್ಬಿಟ್ಲಕ್ಕ ಮುಂಡೆ. ಆ ಮುಂಡೆನ ಮಾತ್ರ ಸುಮ್ಮನೆ ಬಿಡಬಾರ್ದು. ಯಾವ್ದಾರು ನೆವೆ ಸವೇಲಿ ಆ ಮುಂಡೆನ ಏನಾರು ಮಾಡಿ ಸಿಗಾಕ್ಸಿ ಆ ಮುಂಡೆಗೆ ಅವಮಾನ ಮಾಡಲೇಬೇಕು ಊರ್ ಜನದ ಮುಂದೆ. ಕಳಕ ಕಳಕ ಆ ಮುಂಡೆನ ಮಾತ್ರ ಬಿಡಬಾರ್ದು. ಜನ ಎಲ್ಲ ಹೆಂಗ್ ನೋಡ್ಯಾರಕ್ಕ. ಅದು 50 ರೂಪಾಯಿ ದಂಡ ಏನಕ್ಕ ಮಾಡೋದು. ಅವಳಿಗೆ 50, ಊರ್ ಪಂಚಾಯತಿಗೆ 50, ಅವಳಿಗೆ 12 ರೂಪಾಯಿ. ಎಲ್ಲಿಂದ ತರೋದಕ್ಕ ಅಷ್ಟೊಂಥರ ದುಡ್ಡ. ಇನ್ನೇನು ಮಾಡಡ್ನಿ, ಈಗೇನು ಮಾಡೋಕ್ಕಾಗಲ್ಲ. ನಾನು ಅರ್ಧ ಮಂಚ್ತೀನಿ, ನೀನು ಅರ್ಧ ಮಂಚು. ಏನು ಮಾಡೋಕ್ಕಾಗತ್ತೀಗ. ಹೊಂಚ್ಬಿಟ್ಟು ಕೊಟ್ಬಿಡೋಣ. ಮುಂಡೆ ಇದಕ್ಕಿಂತ ಜಾಸ್ತಿ ದಂಡ ಕಟ್ಟಬೇಕು. ಹಂಗೆ ಮಾಡ್ಬೇಕಣಕ್ಕ ಅವಳನ್ನ, ಕಂತ್ರಿ ಮುಂಡೆನ. ಏನಕ್ಕ, ಒಂದು ಕುಂಬಳಕಾಯಿ ಪಲ್ಯಕ್ಕೂ ಒಂದು ಕುಂಬಳಕಾಯಿಗೂ ಹಿಂಗೆಲ್ಲ ಇದು ಮಾಡ್ಬಿಟ್ಲು. ನಮ್ಮ ಊರೊಳಗೆ ತಲೆ ಎತ್ಕೊಂಡು ತಿರ್ಗಾಡ್ದಂಗೆ ಮಾಡ್ಬಿಟ್ಲು. ಅಷ್ಟೆಲ್ಲ ಗೋಗರ್ದು ಬಿಡ್ಲಿವಲ್ಲ ಮುಂಡೆ. ಎಂತ ಕಿತ್ತೋದ್ ಲೌಡಿ ಇರ್ಬೇಕು ಅವಳು. ಕಂತ್ರಿ ಮುಂಡೆ ಅವಳು ಅಂತಿಂತಾಳಲ್ಲ ಕಿತ್ತೋದ್ ಲೌಡಿ. ಸರಿ ಕಣಕ್ಕ, ಬರ್ತೀನಿ, ಮನೆ ತಗೋಯ್ತೀನಿ. ಇನ್ನೊಂದು ಸೊಸೆ ಮಗ ಎಷ್ಟು ಕುಂದರ ಕಾಣಿಸ್ತೆಲ್ಲ ಆಗದೆ ಅಂತ ಗೊತ್ತಾದ್ರೆ ಅವ್ರು ಊರು ಕೆರಿನೆಲ್ಲ ಒಂದು ಮಾಡ್ತಾರೆ. ನೋಡ್ತೀನಿ ಕಣಕ್ಕ, ಮನೆ ತಗೋಯ್ತೀನಿ, ಬರ್ತೀನಿ ಕಣಕ್ಕ. ಅವ್ನು ಬೇರೆ ಆ ಪಟೇಲಪ್ಪ, ಜುಮ್ಕಿ ಪಟೇಲ, ದುಡ್ಡು ಬೇರೆ ಒಂದು ವಾರದೊಳಗೆ ಕಟ್ಟು ಅಂದವನಿ. ಬಿರ್ಬಿರ್ನೆ ಹೊಂದಿಸ್ಕೊಂಡು ನನಗೆ ಕೊಡು, ಕಟ್ಬಿಡ್ತೀನಿ. ಆಯ್ತು ಕಣಕ್ಕ, ಕೊಟ್ಟನು. ಯಾಕೋ ಏನಾರು ಪ್ಲಾನು ಮಾಡು. ಯಾವ್ದಾರು ಕೋಳಿನೋ ಕೊಕ್ಕರನೋ ಹಿಡಿದ್ಬಿಟ್ಟು ಮಾರ್ಬಿಟ್ಟು ಕಟ್ಟಣ. ಸುಮ್ಮನೆ ಯಾಕೆ ನಮ್ಮ ದುಡ್ಡು ಲಯ ಮಾಡ್ಕೊಳ್ಳೋದು. ನೀನು ಕೊಡ್ತಾರ ಪೆಲೆನೋ ಚೆನ್ನಾಗದೆ ಕಣ್ಣೆ. ಯಾರ್ದಾರು ಕೋಳಿನೋ ಕುರಿನೋ ಹಿಡಿದ್ಬಿಟ್ಟು ಮಾರ್ಬಿಡ, ಸುಮ್ಮನಿರು. ಮಾರ್ಬಿಟ್ಟು ಸಂತೆ ತೊಗೊಂಡು ಮಾರ್ಬಿಟ್ಟು ದುಡ್ಡು ಕಟ್ಟೋದ್ರಾಯ್ತು. ಹೆಂಗು ನಾಳೆ ಶುಕ್ರವಾರ ಸಂತೆ ಅಲ್ವೇ, ಹೋಗ್ಬಿಟ್ಟು ಮಾರಾಕೋದ್ರಾಯ್ತು. ಕಣಕ್ಕ ಒಂದು ಗಳಿಗೆ ಮತ್ತೆ ಕೊಟ್ಬಿಡ್ತೀನಿ ತಡಿ. ಎಲ್ಲಿರಲ್ಲ ಜಾಸ್ತಿ ಹೊತ್ತು ಪಣ್ಪತ್ತೀನಿ ಕಯ ಅಂತಾರೆ. ನಿಮ್ಮನೆಲ್ಲ ಮನೆ ಕಳ್ಕೊತೀನಿ ಇವತ್ತ. ಬರೋಗ್ನೆ ನಮ್ದೇನವ 14 ಅಂಕಣದ ಮನೆ, ತೊಟ್ಟಿ ಮನೆ. ಎಷ್ಟು ಜನ ಬೇಕಾದ್ರೆ ಮನೆ ಕಬೋದೊಬ್ಬು. ಬರೋಗು, ನಾನು ಎಷ್ಟು ಜನ ಇದ್ದವು ಇರೋಳೊಬ್ಳು. ಬರೋಗು. ಲಕ್ಷ್ಮಿ, ಇದಾಗಿ ಮನ್ಗಿದ್ಯಲ್ಲ, ಯಾಕಾಗಿ ಏನಾಯ್ತಾಗಿ? ಲಕ್ಷ್ಮಿ ಲಕ್ಷ್ಮೋ, ಏನಾಯ್ತು? ಯಾಕೋ ಮನ್ಗಿದ್ಯಲ್ಲ? ಯಾಕೋ ಆಯ್ತಲ್ಲ ಕಣಪ್ಪ, ಜ್ವರ ಬಂದ್ಬಿಟ್ಟಿದಂಗವೆ. ತಲೆನೋವು, ತಲೆ ಭಾರ, ತಲೆ ಮೈಕೆಲ್ಲ ನೆಯ್ತದೆ. ಜ್ವರ ಬಂದ್ಬಿಟ್ಟವೆ ಕಣೆ. ಆಯ್ತಲ್ಲ ಕಣದ ಯಾಕೆ? ಮೈ ಇಷ್ಟೊಂದು ಸುಡ್ತದಲ್ಲೇ. ಏದೋ ಅತ್ತಗೆ ಪಂಡಿತ ತಕ್ಕರ ಹೋಗ್ಬಿಟ್ಟು ಬರೋಣ. ಪಂಡಿತ ತಕ್ಕೋಗಿ ಒಂಚೂರು ಔಷಧಿ ಗಿಸ್ತಿ ಗುಳಿಗೆ ಪಳಿಗೆ ಕೊಟ್ಟ ನೋಡೋಣ ಬಾ. ಹೋಗಿದ್ದಾರ ಬರೋಣ, ಮೈ ನೋಡಿ ಸುಡ್ತಾದೆ. ಇದೊಳೆ ಮ್ಯಾಕೆ ಏದೋ ಹೋಗಿದ್ ಬರೋಣ. ತಡಿ, ಏನು ಹೋಗ್ತಾನ ಕಣೆ, ಹೋಗ್ತಾನ. ಅಯ್ಯೋ ಕೊಳ್ಳಾಗ್ತಾನ. ತಡಿ, ಮುಸಂದೆ ಆಗದೆ. ಬಾಗ್ಲು ನೀರು ಹಾಕ್ಬಿಟ್ಟು ದೀಪ ಗೀಪ ಹಚ್ಚನ ಮಾಡೋಣ ಅಂದೆ. ನೋಡು ಗಣ್ಣು ಏನ್ರು ಕುತ್ಕೊಂಡು ಮಾತಾಡದ. ಒಳ್ಳೆ ನೋಡು ಮನಗವಳೆ ಎಷ್ಟೈತ್ಲೆ ಮುಸಂದೆ ಮನೆ ಕಂಡರ್ಲೆ. ಜ್ಞಾನಮಾನ ಮಾಡಲ್ಲ ನಿನ್ಗೆ. ಹಿಂಗೇನು ಗರ್ತಿ ನಡ್ಕೊಳ್ಳೋದು ಮನೆ ಒಳಗೆ. ಅದೇನು ಬುದ್ಧಿ ಕಟ್ಟಿದಿಲ್ಲ ನೀನು. ನಿಮ್ಮ ಇದು ನಿಮ್ಗೆ ಹೇಳ್ಕೊಟ್ರದ್ದು ಹೋಗ್ತಾನವ. ಮುಸಂದೆ ಆಗದೆ. ತಡಿ, ಕೈ ಕಲ್ ಮುಖ ತೊಳ್ಕೊಂಡು ದೀಪ ಹಚ್ಚನ. ದೀಪ ಹಚ್ಚಿ ಒಂಚೂರು ಕೆಲಸ ಮಾಸ ಮಾಡೋಣ, ಅಡ್ಗೆ ಪಡ್ಗೆ ಮಾಡ್ಕೊಳ್ಳೋಣ ಅಂದೆ. ಮನಗಳ ಕಾಲ ನೀರ್ಕೊಂಡು ದಿವಾನ್ ಗಿತ್ತಿ ಹಂಗೆ. ಸುಮ್ಮನಿರವ, ಅವಳಕ ಹುಷಾರಿಲ್ಲ ಕಣ, ಜ್ವರ ಬಂದ್ಬಿಟ್ಟವೆ. ನಳ್ಳ ಆಡ್ತಾವಳೆ ಕಣ. ಕೊಡಿಲಿ ಒಂದು 10 ರೂಪಾಯಿ ಕೊಡಿಲಿ, ಪಂಡಿತ ಕೊಟ್ಬತ್ತೀನಿ, ಕರ್ಕೊಂಡು ಹೋಗ್ಬತ್ತೀನಿ. ಯಾಕೋ ಜ್ವರ ಬಂದ್ಬಿಟ್ಟವೆ ಕಣ ಸಾನೆ. ಅಯ್ಯೋ ಗೈಲಿಲ್ಲ ಗೆತ್ತಿಲ್ಲ, ಎದಕ್ ಬಂದು ಬಡಿತು ಅಂತ ಮನ್ಗಿತಾವಲ್ಲ. ಜರ ಕಂಟಕೋ, ಆಚ್ಕೋದಂಗಿಲ್ಲ, ಕೆಮ್ಮೆ ಮಾಡಂಗಿಲ್ಲ, ಮನ್ಗಿತಾವಳೆ. ಅದಂಗ ಹೇಳ್ತಾರಲ್ಲ, ಎಂತದ ಇವಳಿಗೆ ಎಂತದ ಬಾನೆ ಅಂತ. ಹಂಗೆ ಕೆಲಸ ಮಾಡ್ತಾ ಇದ್ದೇವೆ. 3 ದಿವ್ಸಕೊಂದ್ಸಲಿ ಮೈಕೈ ನೋವು, ಆ ನೋವು ಈ ನೋವು ಅಂತ ಚೆನ್ನಾಗಿ ಮನೆ ಕೊಟ್ಟಳಕಲ್ಲ ನೀನೇನ್ರು. ಸುಮ್ಮನಿರವ, ಬಾರೆ ಬಂದು ಮುಟ್ ನೋಡು ಮೈನ. ಎಷ್ಟು ಜ್ವರ ಬಿದ್ದವು. ಹೆಂಗ್ ಮಾತಾಡ್ತಿದ್ದೀನಿ ನೋಡು ನೀನು. ನೀನೊಂಚೂರು ಬುದ್ಧಿ ಕಲಿಯಲ್ಲ ಕಣ್ತಕೋ. ಕಣಪ್ಪ, ಬುದ್ಧಿ ಕಲ್ತಿಲ್ಲ, ನಿನಗೆ ಬುದ್ಧಿ ಕಲಿಸ್ತಾ. ನೀನೇನ್ರು ಸೇರ್ಕೊಂಡು ಬುದ್ಧಿ ಕಲಿಸಿ ನನ್ಗೀಗ. ಮಾಡೋದು ಕೆಮ್ಮಯ್ಯ ಯಾವ ಜರ ಏನು. ಎದ್ದು ಕೆಲಸ ಮಾಡಿದ್ರೆ ಎಲ್ಲ ಜರನೂ ಹೋಯ್ತಾ. ಕಾಳ್ಜರ ಕಣ, ಕಾಳ್ಜರ ನೀನ್ರಿಗೆ. ಅದಕ್ಕೆ ನೀನು ಜಗಳಾಡಿ ಸುಮ್ಮನಿರು. ಇದೇನು ಕೆಲಸ ನಾನು ಮಾಡ್ಕೊತೀನಿ, ಸುಮ್ಮನಿರತ್ತಾಗೆ. ಏನು ಮಾತಾಡ್ಬೇಡ ಮನೆ ಒಳಗೆ. ಮನಿಕ ಇದು ಕೆಲಸ ಮಾಡ್ಬಿಡ್ತೀರಿ. ಮೈಕ ನೋವು ಅಂತ ಮನಿಕ ಬೇಡ. 10 ಎದ್ದಿತ್ತವಿಂದ ಎಲ್ಲ ಕೆಲಸ ಮಾಡ್ತಾನೆ ಇರ್ತಿದ್ದೆ. ಅದಕ್ಕೆ ಜರ ಬತ್ತಿರ ಕಣ. ಹೋಗು, ನನ್ನ ರುಗೆ ಮನಿಕ ಹೋಗು. ಆ ಪಂಡಿತ ಕರ್ಕೊಂಡು ತಿಂಗಣ ಹೋಗಿ ಮನಿಕ ಹೋಗು. ನೀನು ಹಂಗೆಲ್ಲ ಮರ್ದಾಡ್ಬೇಡ ಮನೆ ಒಳಗೆ. ಆದ್ರೆ ನಿಂಗೆ ಮಾಡೋ ಕೆಲಸ ಇಲ್ಲ ಅಂದ್ರೆ ಸುಮ್ಮನಿರು, ನಾನು ಮಾಡ್ಕೊತೀನಿ. ಅವ್ಳು ಹುಷಾರಿಲ್ಲ ಅಂತ ಮನ್ಗವಳೆ, ಅವಳನ್ನ ಕೆಲಸ ಮಾಡು ಅಂತ ಏನು ಅಯ್ಯೋ ಅನಿಸ್ತಿಲ್ಲ ನಿನಗೆ. ಅವಳ ಜ್ವರ ಬಂದು ನೋಡು, ಮೈಯ ಸುಟ್ಟೋಯ್ತದೆ. ಅವಳನ್ನ ಕೆಲಸ ಮಾಡು ಅಂತಿಲ್ಲ. ಈ ತಲಕಾಲದಿಂದ ಇದರಲ್ಲೇ ಬಂದ್ಬಿಟ್ಟೆ ಕಣೆ ನೀನು. ಅಯ್ಯೋ ನನ್ನ ಹಾಟ್ ಕಾಳ್ನಿ ಏನ್ಲಾ ಎದೆ ನೆಗಿಸ್ಕೊಂಡು ಮಾತಾಡ್ತೀಯಲ್ಲ. ಎಚ್ಕೊಬಿಟ್ಟಿದೆ ಕಣ ನೀನು. ಎಂಟು ಬಂದ್ಮೇಲೆ ಅವ್ವ ದೊಡ್ಡರು ಚಿಕ್ಕವರು ನನ್ನ ಭಯ ಇಲ್ಲದೆ ಮಾತಾಡ್ತೀಯಲ್ಲೋ. ಏನೋ ನಿನ್ಗೆ ಮಲ್ಲಾಗ್ರು ಅಲ್ಲ. ಚೆನ್ನಾಗಿ ಅವಳೆ ನೀನು ಎಂಟು ಏನಾಗಿದ್ದು ಗೊತ್ತು ಅವಳಿಗೆ. ಏನೋ ಬರ್ಬಾದ್ ಬಂದಿರೋದ ಮುಂಡ್ಗೆ. ಚೆನ್ನಾಗಿ ಅವಳೆ ಕೆಲಸ ಮಾಡೋಣ ಅಂತ ಕಳ್ಳಾಟ ಆಡ್ತಾಳೆ ಕಣ ಅವಳು. ಅವಳಿಗೆ ಕಳ್ಳಾಟ ಆಡೋರು ಕೆಲಸ ಮಾಡೋರು ಯಾರು ಅಂತ ನನಗೆ ಗೊತ್ತು, ನಾನು ನೋಡಿದ್ದೀನಿ ಕಣ. ನಂಗೆ ಅದೆಲ್ಲ ಹೇಳ್ಬೇಡ. 10 ರೂಪಾಯಿನ ನಾನು ಪಂಡಿತ ಕರ್ಕೊಂಡು ಹೋಗ್ಬೇಕಣ್ಣ ನಾನು ಎಂಟ್ರನ್ನ. ದುಡ್ಡು ಮಳೆ ಹಾಕಿನಿ ಕೇಳಿದ ತಕ್ಷಣ ಕಿತ್ತಿ ಕೊಡ್ತೀನಿ ತಡಿ. ಇವಾಗ ಯಾರು ಕಂಡಿದ್ದಾರೆ 10 ರೂಪಾಯಿನ ಅಂತ 1 ರೂಪಾಯಿ ಇಲ್ಲ. ಹಣೆಗೆ ಕತ್ತೀನಿ ಅಂದ್ರುವೆ 1 ರೂಪಾಯಿ ಕಣ ಹೋಗು ಅಂತ. ಕೊಟ್ಟೆ ಕೊಡೋದು ನೀನು ದುಡ್ಡನ್ನ. ನಾನು ಪಂಡಿತ ಹೋಗಿ ತೋರಿಸ್ಕೋಬೇಕು ನಾನು ಎಂಟ್ರನ್ನ. ನಂತ ಮಾತ್ರ ರೂಪಾಯಿ ಇಲ್ಲ. ಹಣೆಗೆ ಕತ್ತೀನಿ ಅಂದ್ರೆ ರೂಪಾಯಿ ಇಲ್ಲ ನಂತ. ಅವಳಿಗೆ ನನ್ನ ಮಾತಾಡೋರು ನಾನು ಹೇಳ್ಮೇಲೆ ನಾನು ಕೇಳ್ಮೇಲೆ ಅದೇನು ಮಾಡ್ಕೊತೀನಿ ಮಾಡ್ಕೋರಿ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಕಾಲದಲ್ಲಿ ಹೆಂಗಿರಲಿಲ್ಲ ಕಣವ. ನಾವು ಹೌದಿರ್ಗೆ ಅಪ್ಪಿರ್ಗೆ ಅತ್ತೆ ಮಾದಿಗೆ ಹೆಂಗೆ ಎದ್ಕೊಂಡು ಬಾಳ್ತಿದ್ದ. ಈಗ ಅಯ್ಯೋ ಅಯ್ಯೋ ಶಿವನೇ ಕೆಟ್ಟೆ ಹೋಗು. ಹಿಂಗೆ ಈ ಕೊಳ ಬದುಕ ಈ ವಕ್ತನವ. ಅಯ್ಯೋ ಯಪ್ಪ ಶಿವನೇ ಹೋಗು. ಕೊಟ್ಬಿಟ್ಟಾಗವ ನೀನು ಆಚ್ಕೊಯ್ತಾ ದುಡ್ಡು ಕೊಟ್ಬಿಟ್ಟಾಗವ. ಅಯ್ಯೋ ನಂತವ ಹಣೆಗೆ ಕೊಳಕು 1 ರೂಪಾಯಿ ಇಲ್ಲ ನಂತವಿಲ್ಲ ಕಣಪ್ಪ. ಹೋಗಿ ತೋರ್ಕೊ ಬರೋಗು ಪಂಡಿತ ಅಂತಕ್ಕೆ.
ಹಂಗಾರ ಹೋಗಿ ತೋರ್ಕೊಬರೋಗು. ಸುಮ್ಮನೆ ದುಡ್ಡು ಕುಣಿತವೆ, ಹೋಗಿ ತೋರ್ಕೊಬರೋಗು. ಕಡೆ ಮೇಲೆ ಹೋಗಿ ಕೊಡ್ತಾಳೆ ಅಂತ ಹೇಳ್ಬರೋಗು. ಹೋಯ್ತೀನಿ ನಾನು. ಅದೇನು ಅಂತ ದನ ಕರನಾರ ಬಿಟ್ಕೊತೀನಿ. ಮನ್ಗವಳೆ ಕರನು ಬಿಟ್ಕೊಂಡಿಲ್ಲ ಏನಿಲ್ಲ. ಹೋಯ್ತೀನಿ ಕರ ಬಿಟ್ಕೊಂಡು ಒಂದು ಸಾಕು ಕರ್ಕೊಬತ್ತೀನಿ. ಹೋಗಪ್ಪ ಕರ್ಕೊಂಡೋಗಿ ನೀನು ದರ್ಶಾನಿನ ದರ್ಶಾನಿ ಕರ್ಕೊಂಡು ಮೆಸ್ಸಾಗಪ್ಪ. ಇವ್ರಿಗೆಲ್ಲ ಮೆಸ್ಕೊಂಡು ಕರ್ಕೊಂಡೋಗು. ನನ್ನ ಮನೆ ಬಲಗಾಲ ಕಡೆ ಬಂದಿತ್ತವಿನ ಇದೇ ಆಗೋಯ್ತು ಉಳ್ದು. ನಂಗೆ ಹುಷಾರಿಲ್ಲ ನಂಗೆ ದೊಡ್ಡ ರೋಗ ಅಂತ. ಹೋಗು ಯಪ್ಪ ನಾವಿಂಗ ಮತ್ತೆ ತೆಗೆದಿದ್ರೆ ನಮಗೆ ಉಳ್ದಾಲಿರ್ಲಿಲ್ಲ. ಅಲ್ಲೋಡು ನಿಮ್ಮ ಅವನೇ ಹೆಂಗ್ ಮಾಡ್ಕೊಂಡೈತೆ ಅದಳು. ನಾನು ಯಾವತ್ತು ಮನ್ಗಿದೆ ಹುಷಾರಿಲ್ಲ ಅಂತ. ನೋಡು ಹೆಂಗ್ ಮಾತಾಡ್ಕೊಂಡು ಆಗಲ್ಲ ನೀವು. ಅಯ್ಯೋ ಹೋಗು ಶಿವನೇ ಕೆಟ್ಟಿ ಮನೆ ಒಳಗೆ ಇರಕ್ಕಾಗಲ್ಲ ಕಣ. ನನ್ನ ಕೈ ನಾನು ಹೋಯ್ತೀನಿ ನಮ್ಮ ಅಪ್ಪನ ಮನೆಗೆ. ಹಿಂಗಾದ್ರೆ ಇರಕ್ಕಾಗತ್ತೆ? ನಾನು ಯಾವತ್ತು ಮನ್ಗಿದ್ನಯ್ಯ ಹುಷಾರಿಲ್ಲ ಅಂತ. ಓ ನಂಗೆ ಗೊತ್ತಿಲ್ಲ ಬಾರೆ, ನಮ್ಮ ಅವ್ವನ ಬುದ್ಧಿ ನಿನ್ಗೆ ಗೊತ್ತಿಲ್ವೇ? ಬಾ ಪಂಡಿತಕ್ಕೆ ಹೋಗಿ ತೋರ್ಸ್ಕೊ ಬರಂದ. ತಲ್ಕಾಲದಿಂದ ಅದರಲ್ಲೇ ಬಂದ್ಬಿಟ್ಲು ಕಣ ನಮ್ಮ ಮುಂಡೆ. ಏನು ಮಾಡೋಕ್ಕಾಗಲ್ಲ. ಎಷ್ಟು ದಿವಸ ಮನ್ಗಿದೆ ನಾನು ಹುಷಾರಿಲ್ಲ ಅಂತ. ಬೆಳಗ್ಗೆ ಆಯ್ತು ಅಂತ ಕೆಲಸ ಕರಿತೀನಿ ನಾನು. ಯಾವತ್ತೇ ಹುಷಾರಿಲ್ಲ ಅಂತ ಮನೆಕೊಂಡಿದ್ದೆ ನಾನು ಮೂರ್ಕಿನ್ನಕ್ಕೆ. ಬಾ ಇದ್ ಮಾಡ್ಬೇಡ. ಬಾ ಇವತ್ತು ನಮ್ಮ ಬೇಡ ಬರ ಹಾಸ್ಪಿಟ್ಲ್ ಫಸ್ಟು ಪಂಡಿತಕ್ಕೆ ಹೋಗಿ ಚಿಕಿತ್ಸೆ ತಗೊಂಬರಂಬ. ಆಮೇಲೆ ಮಾತಾಡೋಣ. ಬರ ಮೇಲೆ ಬನ್ನಿ. ಕರ್ಕೊಂಡು ಹೋಗಿಬಿಟ್ಟಿಲ್ಲ ಹಾಸ್ಪಿಟ್ಲಿಗೆ. ಮಾತ್ಕೊಂಡ್ರೆ ಕೇಳಲ್ಲ ಕಳ್ಳ ನನ್ನ ಮಗನ ಇದ್ದ. ಇಲ್ವಾಗ ಎಂಟು ಸೇರ್ಗಿಟ್ಕೊಳಕ್ ಕಲ್ಸ್ಬಿಟ್ಟವನೆ. ಇಂತ ನನ್ನ ಮಗನ ಇದ್ದ. ಇವ್ನಿಗೆ ಏನಾರು ಮಾಡಿ ನಿಮ್ಗೆ ಅದು ಏನು ಹಾಕಿದೊಳ ಕಾಣೆ, ಏನು ತಲೆ ತಿಕ್ಕಿದೊಳ ಕಾಣೆ. ಅವಳು ಹೇಳ್ದಂಗೆ ಕೇಳ್ತಾನ ನನ್ನ ಮಾತ. ಕೆಂಪಕ್ಕ ಯಾಕವ ಬಾರವ. ಏನವ ಸಾವಿತ್ರಿ ಬಂದ ನಮ್ಮನೆ ಕಡೆಗೆ? ಏನಿಲ್ಲ ಕಣಕ, ಅರ್ಪ ಹಾಲಿದ್ರೆ ಕೊಟ್ಟಿ ಏನೋ ಅಂತ ಬಂದೆ ಕಣಕ. ನಮ್ಮ ಮೆಮ್ಮೆ ಯಾಕೋ ಇವತ್ತ ಹಾಲೆ ಕೊಡದೆ ಹೋಯ್ತು. ಅದಕ್ಕೆ ಒಂದು ಅರ್ಪ ಹಾಲಿದ್ರೆ ಕೊಟ್ಟಿ ಏನೋ ಅಂತ ಕೇಳ್ಕೊಂಡಂಗ ಅಂತ ಬಂದೆ. ಕೊಡ್ತೀನಿ ಕಣ್ ಬರವ. ಈ ಕರ ಬಿಟ್ಕೊಂಡಿದ್ದೀನಿ, ಕೊಡ್ತೀನಿ ಬಾ. ಅರ್ಪವೇನೋ ಕೊಡ್ತೀನಿ ಬರವ. ಅಲ್ಲ ಹಾಲ್ಗೆನಂತೆ ಕೊಡ್ತೀನಿ ಬಾ. ದುಡ್ಡು ತಂದಿದ್ದೀನಿ ಕಣಮ್ಮ. ಇದ್ಯಾಕಮ್ಮ ನೀನು ಹಾಲು ಕರಿತೀನಿ ಅಂತೀಯಲ್ಲ, ನಾನು ಸೊಸೆ ಹೇಳೋದ್ಲಮ್ಮ. ಅಯ್ಯೋ ನಾಯ್ಕ ಸಾನಿಗೆ ದರ್ಶಾನ್ಗೆ ಹುಷಾರಿಲ್ವಂತೆ ಕಣವ. ಜ್ವರವಂತೆ ಅವ್ಳ ಗಂಡ ಉಪ್ಪಂಡಿರ್ತ ಕರ್ಕೊಂಡೋಗವನಿ. ಎಲ್ಲ ಬದುಕನವೇ ನಾನೇ ಮಾಡ್ಬೇಕು ಕಣವ. ಆಚೆ ಜನಕ್ಕೆ ಅಯ್ಯೋ ಏನು ಲಕ್ಷ್ಮಿ ರಥ ಊರ್ ಬಡ್ಕೊಂಡು ತಿಂತಾಳೆ ಕೆಂಪಕ್ಕ ಅಂತಾರೆ. ಆಚೆ ಜನಕ್ಕೆ ಏನ್ರವ ಗೊತ್ತು? ಮನೆ ಒಳಗಳ್ದು ಮುದ್ದಿನ್ಸ್ಕುವೆ ಕಣ್ಣವ ತಕೊಂಡು ಹುಷಾರಿಲ್ಲ ಹಂಗಿಲ್ಲ ಅಂತ ಮನೆ ಕಟ್ಟಾಳೆ. ಅದು ಯಾರಿಗೂ ಕಾಣಲ್ಲ. ನನ್ನ ದೊಡ್ಡ ಇಲ್ಲವ. ಕೆಂಪಕ್ಕ ಮಾತಾಡ್ತಾಳೆ ಅಂತಾರೆ. ಅಯ್ಯೋ ಹೋಗ್ಲಿ ಬಿಡಕ್ಕ. ಅವಳು ಯಾವಾಗಲೂ ಕರಿತಾಳೆ ಲಕ್ಷ್ಮಿ. ಕೊಡು ಅರ್ಪ ಬಾಲ. ನಿಮ್ದೇ ಒಂದು ನೋಡ್ತಾರೆ ಕೊಡು, ಇಲ್ಲ ದುಡ್ಡು ತಂದಿದ್ದೀನಿ ಕೊಡ್ತೀನಿ ಕಣ. ನೀನು ಹಂಗೆ ಅಂತಿದ್ದಿ ಯಾವಾಗಲೂ ಕರಿತಾಳೆ ಲಕ್ಷ್ಮಿ ಅಂತ. ಅಯ್ಯೋ ನಾನು ಮಾಡೋದು ಯಾರು ಗೊತ್ತೇ ಆಗಲ್ಲ ಕಣ್ ಬಾವ. ನೀನು ಮಾಡ್ತಿದ್ದಿ ಕಣ್ ತಗೊಳಮ್ಮ. ನೀನೇನು ಕೆಲಸ ಮಾಡದೇ ಇರೋಳೆ, ನೀನು ಮಾಡ್ತಿದ್ದಿ ಕಣ್ ತಗೊಳವ. ಅಲ್ಲ ದುಡ್ಡ ಕೊಟ್ಬಿಟ್ಟೋಗವ. ಆಮೇಲೆ ಮರ್ತೇ ಹೋಯ್ತದೆ. ಇನ್ನೊಂದ್ಸಲಿ ಮತ್ತೆ ಬರೋಕ್ಕಾಗಲ್ಲ. ಕೊಟ್ಬಿಟ್ಟೋಗ ದುಡ್ಡ ತಗೋ. ಇಲ್ಲ ತಂದೇನೆ ಕಣ ದುಡ್ಡು ಯೋಚನೆ ಮಾಡಿ ತಗೋ. ದುಡ್ಡು ಕೊಟ್ಬಿಟ್ಟು ಹಾಲು ಕೊಡು. ಸರಿ ಕಣವ ಆಯ್ತು. ಕೆಲಸ ಮಾಡ್ಬೇಕು. ಅಯ್ಯೋ ಬಿದ್ದ ಬದುಕು ಕೆಲಸ ಮಾಡ್ಬೇಕು ಕಣವ. ಬತ್ತೀನಿ ನಾನು ಕೆಲಸ ಮಾಡ್ಬೇಕು. ಸರಿ ಕಣವ ಆಯ್ತು ನೋಡಿ. ನಾನು ಬತ್ತೀನಿ, ನನ್ನ ಕೆಲಸ ಕಣ. ಕಂತಿಲ್ಲ ನೋಡಿ ಹೆಂಗ್ ಮಾತಾಡ್ತಾಳ. ಅವ್ರ ಪರ ವಹಿಸ್ಕೊಂಬತ್ತಾಳ ಪರವ. ಓಕೆ ಗುಡ್ಸಟ್ಟಿ ಇದೆಲ್ಲಾಗಿ ಒಳಕೋತಿದ್ಯಲ್ಲ ಮನೆಕೊಳಗೆ ಒಂದ್ಗಳಿಗೆ. ಈಗ ಒಂದು ಚುಚ್ಚವ್ರೆ ಮನೆಕೊಳಗೆ ಒಂದ್ಗಳಿಗೆ. ಹೋಯ್ತೀನಿ. ಏನಾರು ಮುದ್ದೆನ ಮಾಡ್ತೀನಿ. ಊಟ ಅಡುಗೆ ಮಾಡಕ್ಕಿಲ್ವೇ? ಓಯ್ ಏನು ಮಾಡಬೇಡ. ನಾನು ಏನಾರ ಒಂಚೂರು ಬೇಯಿಸ್ತೀನಿ ಇವತ್ತಾ. ಮನಿಕೋ ಒಂದ್ಗಳಿಗೆ ನಿದ್ದೆ ಮಾಡೋ ಒಂದ್ಗಳಿಗೆ ಫಸ್ಟು. ಈಗ ಇಂಜೆಕ್ಷನ್ ಕೊಡ್ಸ್ಕೊಂಬಂದಿದ್ದಿ. ಮನಿಕೋ ಒಂದ್ಗಳಿಗೆ ಮನಿಕೋ. ನಾನು ಏನಾರು ಮಾಡ್ತೀನಿ ಕಣ. ಮನಿಕೊಂಡ ನಿಮ್ಮ ಸುಮ್ಮನೆ ಕುಣಿತಾಳ ಲಗ್ಗು ಅಂತ. ಏನಾರ ಮಾಡ್ತೀನಿ ನಾನೇ ಸುಮ್ಮನೆ ಇರತ್ತಾಗೆ. ದಿನ ಸರ್ ಒಳರಾರು ಹೋಗಿ ಮನಿಕೋವಾಗ ನೀನು. ನಮ್ಮ ಊನ್ನ ನೋಡ್ಕೊತೀನಿ. ಮನಿಕೊಂಡೆ ನೀನು ಅದೇನು ಮಾಡೋಣ ನೋಡ್ಬಿಡ್ತೀನಿ. ಮನಿಕೊಳವ ನೀನು ಸುಮ್ಮನೆ ನಿಕೋ. ನಾನು ಏನಾರ ಒಂಚೂರು ಬೇಯಿಸ್ತೀನಿ ಇವತ್ತಾ. ಅನ್ನನ್ನು ಮಾಡ್ಬಿಟ್ಟು ಆ ಥರ ಸಾರಿದತ್ತೇನೋ ಅದಕ್ಕೆ ಒಂಚೂರು ಅನ್ನ ಮಾಡ್ತೀನಿ. ಮನಿಕೊಂಡಿ ಒಂದ್ಗಳಿಗೆ. ಸುಮ್ಮನೆ ಅತ್ತೆ ಬೈತದೆ ಏನು ಬೇಡ ಸುಮ್ಮನೆ ಇರತ್ತಾಗೆ. ನಾನು ಏನಾರ ಒಂಚೂರು ಮುದ್ದೆನ ಏನಾರು ಮಾಡ್ತೀನಿ. ಅನ್ನ ಅಂತ ಗಿಂಜಾಡ್ತಾಳೆ ಮೂವ. ಆಮೇಲೆ ಇವತ್ತು ಒಂದಿವ್ಸ ಏನಾಗಲ್ಲ ಉಂಟಾಳೆ. ನೀನು ಮನಿಕೋ ಸುಮ್ಮನೆ. ನಾನು ಹೇಳಿದ್ರೆ ಮತ್ತೆ ಕೇಳು. ಸದ್ಯಕ್ಕೆ ನನ್ನ ಗಂಡ ಒಂಚೂರು ಇದು ಮಾಡೋವತ್ತಿಗೆ ಹೆಂಗೋ ಪರವಾಗಿಲ್ಲ. ನನ್ನ ಗಂಡನೇನಾರ ನಮ್ಮ ಅತ್ತೆ ಹೆಂಗ ಆಗಿದ್ರೆ ನಾನು ಹೆಂಗೆ ಜೀವನ ಮಾಡ್ತಿದ್ದು ಗಂಡನ ಮನೇಲಿ. ಈ ಕಥೆ ಏನಾರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.